ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಾನವನ ಜೀವನದಲ್ಲಿ ಅತಿ ದೊಡ್ಡ ಭಯ ಅಂದರೆ ಮೃತ್ಯುವಿನ ಭಯ ಆಗಿದೆ. ಎಲ್ಲರಿಗೂ ಮೃತ್ಯುವಿನ ಭಯ ಇದೆ. ಅನೇಕರು ಮೃತ್ಯುವಿನ ಭಯದ ಕಾರಣ ಹಗಲು ರಾತ್ರಿ ನಾನು ಸಾಯಬಾರದು ಎಂದು ಚಿಂತೆಯನ್ನು ಮಾಡುತ್ತಾರೆ. ಈ ಮೃತ್ಯುವಿನ ಭಯದಿಂದ ನಮ್ಮನ್ನು ಮುಕ್ತ ಮಾಡಲು ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಅಂದರೆ ಆತ್ಮ ಅನ್ನುವ ಚೇತನ ಶಕ್ತಿಯನ್ನು ಯಾವ ಶಸ್ತ್ರವು ಕತ್ತರಿಸಲು ಸಾಧ್ಯ ಇಲ್ಲ. ಆತ್ಮವನ್ನು ಯಾವ ನೀರು ಮುಳುಗಿಸಲು ಸಾಧ್ಯ ಇಲ್ಲ. ಆತ್ಮವನ್ನು ಯಾವುದೇ ಪ್ರಕಾರದ ಗಾಳಿಯು ಒಣಗಿಸಲು ಸಾಧ್ಯ ಇಲ್ಲ. ಆತ್ಮವನ್ನು ಎಂತಹ ಅಗ್ನಿ ಕೂಡ ಸುಡಲು ಸಾಧ್ಯ ಇಲ್ಲ. ಅಂದರೆ ಆತ್ಮ ಅವಿನಾಶಿಯಾಗಿದೆ, ಈ ಶರೀರ ವಿನಾಶಿಯಾಗಿದೆ. ನಾವು ಸ್ವಯಂವನ್ನು ನಾಶ ಆಗುವಂತಹ ಶರೀರ ಎಂದು ತಿಳಿದುಕೊಂಡಿರುವ ಕಾರಣ ನಮಗೆ ಮೃತ್ಯುವಿನ ಭಯ ಇದೆ, ಮೃತ್ಯುವಿನ ಚಿಂತೆ ಇದೆ. ಆದರೆ ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನಾಶ ಆಗುವಂತಹ ಶರೀರ ಅಲ್ಲ, ಆ ಶರೀರದಲ್ಲಿ ಇರುವಂತಹ ಅವಿನಾಶಿಯಾದಂತಹ ಚೇತನ ಶಕ್ತಿ ಆತ್ಮ ಆಗಿದ್ದೀರಾ. ಯಾವಾಗ ಪ್ರತಿದಿನ ನೀವು ನಾನು ಸ್ವಯಂ ಒಂದು ಚೇತನ ಶಕ್ತಿ ಆತ್ಮ ಆಗಿದ್ದೇನೆ, ನಾನು ಅವಿನಾಶಿ ಶಕ್ತಿ ಆಗಿದ್ದೇನೆ ಎಂದು ಅನುಭವವನ್ನು ಮಾಡುತ್ತೀರೋ, ಆಗ ಮೃತ್ಯುವಿನ ಭಯದಿಂದ ಮುಕ್ತ ಆಗುತ್ತೀರಾ ಎಂದು ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ.